ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಈ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಮ್ಮ ಹೊಸ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸಿಂಗ್ ವಿಡಿಯೋಗೆ ಬಂದಿದ್ದೀವಿ. ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಿರೋದು Vivo Z1x. ರೀಸೆಂಟಾಗಿ ಲಾಂಚ್ ಆಗಿರೋ ಒಂದು ಸ್ಮಾರ್ಟ್ಫೋನ್ ಆಗಿದೆ ಇದು. ಓಕೆ ಗಾಯ್ಸ್, ಇದು ನಮ್ಮ Vivo Z1x ಬಾಕ್ಸ್. ಔಟ್ಸೈಡ್ ಹೋಗಿದ್ರೆ PUBG ಕ್ಲಬ್ ಓಪನ್ ಅಂತ ಒಂದು ಸ್ಟಿಕ್ಕರ್ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಗ್ಲಾಸಿ ಶೈನಿಂಗ್ ಕಲರ್ಲಿ ಬಾಕ್ಸ್ ಬಂದಿದೆ. ಬಾಕ್ಸ್ ಔಟ್ಸೈಡ್ ಹೋದರೆ ನಮಗೆ ಇದರ ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೊಸೆಸರ್ ಮತ್ತು ಬ್ಯಾಟ್ರಿ 4500 mAh ಬ್ಯಾಟ್ರಿ 22.5 ವಾಟ್ಸ್ ಫ್ಲಾಶ್ ಚಾರ್ಜ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ 32 MP ಫ್ರಂಟ್ ಫೇಸಿಂಗ್ ಕ್ಯಾಮರಾ ಅದು, ಆ್ಯಂಡ್ 48 ಟ್ರಿಪಲ್ ಕ್ಯಾಮರಾ ಆ್ಯಂಡ್ ಫ್ಲ್ಯಾಶ್ ಇನ್ ಡಿಸ್ಪ್ಲೇ ಫಿಂಗರ್ ಕೊಟ್ಟಿದ್ದಾರೆ ಗೈಸ್. ಆ್ಯಂಡ್ ಈ ಕೆಳಗೆ ಮೇಡ್ ಇನ್ ಇಂಡಿಯಾ ಎಕ್ಸೆಟ್ರಾ ME ಡೀಟೇಲ್ಸ್, ಹಂಗೆ ಪ್ರೈಸ್ 24 ಹಾಕಿದ್ದಾರೆ. ಬಟ್ ಆನ್ಲೈನ್ ನಿಮಗೆ ಚೀಪಾಗಿ ಸಿಗ್ಬೋದು. ಸ್ಕ್ರೀನ್ ಸೈಜ್ 16.20 cm, ವಿಚ್ ಮೀನ್ಸ್ 6.4 inches ಬರ್ಬೋದು ಅರೌಂಡ್. ಓಕೆ, ಅಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತು ಸ್ಕ್ಯಾರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಾಡಿ ಆ್ಯಂಡ್ ಹೆಡ್ ರೇಷಿಯೋ ಎಷ್ಟು ಅಂತ. ಓಕೆ, ತುಂಬ ವೇಟ್ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡೋ. ಇದು ಬಾಕ್ಸ್ ಗೈಸ್. ಓಕೆ, ಫಸ್ಟ್ ಆಫ್ ಆಲ್ ಓಪನ್ ಮಾಡಿದಂಗೆ ನಮಗೆ ಏನು ಸ್ಮಾರ್ಟ್ಫೋನ್ ಕಾಣೋದಿಲ್ಲ. ಇದು ಓಪನ್ ಮಾಡಿದಂಗೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗೆ ನಮಗೆ ಒಂದು TPU ಕೇಸ್ ಇದೆ. ಫಸ್ಟ್ ಆಫ್ ಆಲ್ ಯೂಸರ್ ಮ್ಯಾನ್ಯಲ್, ವಾರಂಟಿ ಕಾರ್ಡ್ ಎಲ್ಲ ಇದರಲ್ಲಿ ಬರ್ತದೆ. ನೆಕ್ಸ್ಟ್ ಬಂದು ನಮಗೆ TPU ಕೇಸ್. ಓಕೆ, ಒಳ್ಳೆ ಒಂದು ಕ್ವಾಲಿಟಿ TPU ಕೇಸ್ ಕೊಟ್ಟಿದ್ದಾರೆ ಸೈಡ್ಲಿಡುವ. ನೆಕ್ಸ್ಟ್ ಬಂದು ನಮಗೆ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಓಕೆ, ಚಾರ್ಜರ್ ಕೇಬಲ್. ಓಕೆ, ಇದು ಓಕೆ ಗೈಸ್, ನಮಗೆ ಇದರಲ್ಲಿ USB C ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಆರ್ಡಿನರಿ ವಿವೋದಲ್ಲೆಲ್ಲ ನಮಗೆ USB ಟೈಪ್ ಬರ್ತಿತ್ತು, ಇದರಲ್ಲಿ C ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಅಪ್ಗ್ರೇಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಸ್ಮಾರ್ಟ್ಫೋನ್ Vivo Z1x. ಓಕೆ, ಇದಂತೂ ಸೈಡಲ್ಲಿಡುವ. ಫಸ್ಟ್ ಆಫ್ ಆಲ್ ನಮಗೆ ಇದರೊಳಗೆ ಏನು ಕೊಟ್ಟಿದ್ದಾರೆ, ಓಕೆ, ಒಂದು ಚಾರ್ಜರ್ ಕೊಟ್ಟಿದ್ದಾರೆ. 22 ವಾಟ್ಸ್ ಔಟ್ಪುಟ್ ಇರೋ ಒಂದು ಚಾರ್ಜರ್ ಇದು. ಒಳ್ಳೆಯೊಂದು ಫಾಸ್ಟ್ ಚಾರ್ಜರ್. ಮತ್ತು ಹೇಳಬೇಕು, ಹೆಡ್ಸೆಟ್ಸ್, ಒಳ್ಳೆಯೊಂದು ಕ್ವಾಲಿಟಿ ಇಯರ್ಫೋನ್ಸ್ ಬಂದಿದೆ. ಓಕೆ, ನಮ್ಮ ಸ್ಮಾರ್ಟ್ಫೋನ್ ನಾವು ಆ್ಯಪ್ ಓಪನ್ ಮಾಡುವ. ಓಕೆ, ಓಕೆ ಗಾಯ್ಸ್, ಇದು ನಮ್ಮ Vivo Z1x. ವಾವ್, ಒಳ್ಳೆಯೊಂದು ಫಿನಿಶಿಂಗ್, ಒಳ್ಳೆಯೊಂದು ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ. ಔಟರ್ ಡಿಸೈನ್, ಆ ರಿಫ್ಲೆಕ್ಷನ್ ಎಲ್ಲ ನೋಡಿ. ಗ್ಲಾಸ್ ಅಲ್ಲ, ಕಾರ್ಬನ್ ಫೈಬರ್ ಮಿಕ್ಸ್ಚರಲ್ಲಿ ಮಾಡಿರೋದು. ಓಕೆ, ಒಳ್ಳೆಯೊಂದು ಸ್ಲೀಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೊಂದು ಎಕ್ಸ್ಟ್ರಾ ಅಂದರೆ ಇಲ್ಲಿ ಗೂಗಲ್ ಅಸಿಸ್ಟೆಂಟ್ ಬಟನ್ ರೈಟ್ ಸೈಡಿಗೆ ಬರ್ತದೆ, ಲಾಕ್ ಬಟನ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಸಿಮ್ ಟ್ರೇ ಇಲ್ಲಿ ಬರ್ತದೆ, ಸಿಮ್ ಎಜೆಕ್ಟರ್. ಓಕೆ, ಸಿಮ್ ಟ್ರೇ. ಇದರಲ್ಲಿ ನನಗೆ ಒಂದು ನೆಗೆಟಿವ್ ಅಂತ ಫೀಲ್ ಆಗಿದ್ದಿದೆ ಒಂದೇ, ಡ್ಯುಯಲ್ ಸಿಮ್ ಯೂಸ್ ಮಾಡ್ಬೋದು, ಬಟ್ SD ಕಾರ್ಡ್ ಯೂಸ್ ಮಾಡೋಕ್ಕಿಲ್ಲ. ಓಕೆ, ಅಂತೂ ಪರವಾಗಿಲ್ಲ, ಒಳ್ಳೆಯ ಒಂದು ಇನ್ಬಿಲ್ಡ್ ಇದೆ, ಅದಕ್ಕೆ ಓಕೆ ಆಯ್ತದೆ. ಓಕೆ ಗೈಸ್, ನಮಗೆ ನಮ್ಮ ಫೋನ್ ಆನ್ ಮಾಡಿ ನೋಡುವ, ಪವರ್ ಆನ್ ಮಾಡುವ. ಆನ್ ಆಯಿತು. ನಮ್ಮದು ಇದರಲ್ಲಿ ಈಗ ಈ ಮಾಡೆಲ್ ಬಂದು 8GB 128 ವೇರಿಯಂಟಲ್ಲಿರೋ ಒಂದು ಇದು. ಕಲರ್ ಬಂದು ಇದು ಫ್ಯೂಷನ್ ಬ್ಲೂ ಅಂತ ಮೆನ್ಷನ್ ಆಗಿದೆ. ಆ್ಯಂಡ್ ಇದು ನೋಡುವ, ಓಪನ್ ಆನ್ ಆಗಲಿ. ಓಕೆ ಗೈಸ್, ನಮ್ಮ ಫೋನ್ ಪವರ್ ಆನ್ ಆಗಿದೆ. ಓಕೆ ಗೈಸ್, ಒಳ್ಳೆಯ ಒಂದು ಸ್ಲೀಕ್ ಡಿಸೈನಲ್ಲಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಡಿಸ್ಪ್ಲೇ ತುಂಬ AMOLED ಡಿಸ್ಪ್ಲೇ, ತುಂಬ ಅಟ್ರಾಕ್ಟಿವ್ ಆಗಿದೆ. ಯಾವ ಆ್ಯಂಗಲ್ ನೋಡಿದರೂ ತುಂಬ ಅಟ್ರಾಕ್ಟಿವ್ ಆಗಿ ಒಳ್ಳೆಯ ಒಂದು ಫಿನಿಶಿಂಗಲ್ಲಿ ಮಾಡಿದ್ದಾರೆ.
ನಾಚ್ ಕ್ಯಾಮರಾ ಹೋಲ್ ಕೊಟ್ಟಿದ್ದು ಅಷ್ಟೇ, ಫುಲ್ ಡಿಸ್ಪ್ಲೇಗೆ ತುಂಬ ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದಾರೆ. ಓಕೆ, ಇದರ ಬ್ಯಾಟ್ರಿ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, 22.5 ಫ್ಲ್ಯಾಶ್ ಚಾರ್ಜರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೊಸೆಸರ್ ಆಗಿದೆ. ಸ್ನ್ಯಾಪ್ಡ್ರ್ಯಾಗನ್ 712 ಪ್ರೊಸೆಸರ್ ಆಗಿದ್ದು. ಓಕೆ, ಜಸ್ಟ್ ನಮಗೆ ಕ್ಯಾಮರಾ ಕ್ವಾಲಿಟಿ ಒಂದು ಚೆಕ್ ಮಾಡುವ. ಓಕೆ ಗೈಸ್, ಇದು ಇಂಡೋರ್ ಜಸ್ಟ್ ನಮಗೆ ಯಾವುದು ಓಕೆ ಚಾರ್ಜರ್ ಒಂದಿಟ್ಟು ಕ್ಲಿಕ್ ಮಾಡಿ ನೋಡುವ. ಗೈಸ್, ನಿಮಗೆ ಇದರಲ್ಲಿ ಎಷ್ಟು ಗೊತ್ತಾಯಿತು ಅಂತಂದು ಗೊತ್ತಿಲ್ಲ, ಬಟ್ ಹೇಳಲೇಬೇಕು ಗೈಸ್, ಅಮೇಝಿಂಗ್ ಅಂತಲೇ ಹೇಳಬೇಕು ಗೈಸ್. ಇಮೇಜ್ ನೋಡಿ, ವಾವ್, ಡೀಟೇಲಿಂಗ್ ಗೈಸ್, ಏನೋ ಮ್ಯಾನ್ಯಲ್ ಓದಿದಂಗೆ ಉಂಟು, ಅಷ್ಟು ಡೀಟೇಲಾಗಿ ಇಮೇಜಸ್ ಬಂದಿದೆ ಗೈಸ್. ಡೀಟೇಲಾಗಿ ಪೋರ್ಟ್ರೇಟ್ ಮಾಡಲಿ, ಆಟೋ ಪೋರ್ಟ್ರೇಟಲ್ಲಿ ಕ್ಲಿಕ್ ಆಗಿದೆ ಗೈಸ್. ತುಂಬ ವೈಡ್ ಆ್ಯಂಗಲು, ತುಂಬ ಮೋಡ್ಸ್ ಕೊಟ್ಟಿದ್ದಾರೆ, ವೈಡ್ ಆ್ಯಂಗಲ್ ಅದು ಇದು ಅಂತ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಗೈಸ್. ಇದರ ಬಾಕ್ಸ್ ಪ್ರೈಸ್ ಬಂದು 24,000 ಆಯ್ತದೆ, ಬಟ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಅರೌಂಡ್ 18,000-19,000 ಎಲ್ಲ ನಿಮಗೆ ಸಿಗ್ತದೆ. ಆ್ಯಂಡ್ ಸ್ಕ್ಯಾರ್ ವ್ಯಾಲ್ಯೂನೂ ಅಷ್ಟಿಲ್ಲ ಗೈಸ್. ಹೆಡ್ಡಿಗೆ 1.30 ವಾಟ್ಸ್ ಹಂಗೆ ಕೊಟ್ಟಿದ್ದಾರೆ, ಬಾಡಿ 0.549 ರೇಷಿಯಲ್ಲಿ ಕೊಟ್ಟಿದ್ದಾರೆ ಬಾಡಿಗೆ. ಗೇಮಿಂಗ್ ಪರ್ಫಾರ್ಮೆನ್ಸ್ ಅಂತೂ ಹೇಳಲೇಬೇಕು ಗೈಸ್, ಗೇಮಿಂಗ್ ಪರ್ಫಾರ್ಮೆನ್ಸ್ ಹೇಳಬೇಕು. ಇದರಲ್ಲಿ ಯಾವುದು ಕನೆಕ್ಟ್ ಆಗಿಲ್ಲ, ಜಸ್ಟ್ ಪಬ್ಜಿ ಇನ್ಸ್ಟಾಲ್ ಮಾಡಿದ್ದೀನಿ, ಡೇಟ್ ಏನು ಕನೆಕ್ಟ್ ಆಗಿಲ್ಲ, ಅದಕ್ಕೆ ಸ್ವಲ್ಪ ಇದನ್ನೊಂದು ಹೇಳೋಕ್ಕಾಗೋದಿಲ್ಲ. ಬಟ್ ಓಕೆ, ಸ್ಕ್ರೀನ್ ಟು ಬಾಡಿ ರೇಷಿಯೋ ಅಮೇಝಿಂಗ್ ಅಂತಲೇ ಹೇಳ್ಬೇಕು ಗೈಸ್. ಕ್ಯಾಮರಾ ಅಂತೂ ಆಸಮ್ ಗೈಸ್. ಇಂಡೋರಲ್ಲಿ ಲೋ ಲೈಟಲ್ಲಿ ನಾವು ನೋಡಿ ಗೈಸ್, ನಿಮಗೆ ನನ್ನ ಕ್ಯಾಮರಾ ಹತ್ರ ಎಷ್ಟು ಗೊತ್ತಾಯ್ತು ಅಂತ ಗೊತ್ತಿಲ್ಲ, ಬಟ್ ಈವನ್ ದೆನ್ ನೋಡಿ, ಅಮೇಝಿಂಗ್ ಒಂದು ಕ್ಯಾಮರಾ ಅಂತ ಹೇಳ್ಬೋದು ಗೈಸ್. ನನಗಂತೂ ಪರ್ಸನಲ್ ತುಂಬ ಇಷ್ಟ ಆಯಿತು ಅದರ ಸ್ಲೀಕ್ ಡಿಸೈನ್. ಓಕೆ, ನಮಗೆ ಇದೊಂದು TP ಕೇಸ್ ಹಾಕಿ ಇದರ ಲುಕ್ ಹೆಂಗಿದೆ ಅಂತ ನೋಡೋ ಗೈಸ್. TP ಕೇಸ್ ತುಂಬ ಪ್ರೊಟೆಕ್ಟಿವ್ ಆಗಿದೆ ಗೈಸ್, ಯಾಕೆಂದರೆ ಈ ಎಡ್ಜಸ್ ಎಲ್ಲ ತುಂಬ ಫ್ಯಾಟಿಯಾಗಿ ಕೊಟ್ಟಿದ್ದಾರೆ, ಯಾಕೆಂದರೆ ಮೊಬೈಲ್ ಹಿಂಗೆ ಡ್ರಾಪ್ ಆದನು ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ. ಆ್ಯಂಡ್ ಬ್ಯಾಕಲ್ಲಿ ಕ್ಯಾಮರಾಗೋಸ್ಕರನೂ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಗೈಸ್. ಒಂದು ಓಕೆ, ಪ್ರೊಟೆಕ್ಟ್ ಆಯ್ತದೆ, ಕ್ಯಾಮರಕ್ಕೂ ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಓಕೆ ಗೈಸ್, ಮೊಬೈಲ್ ಅಂದರೆ ಈಗ ಸೆಕ್ಯೂರಿಟಿ ವೈಸ್ ನೋಡಿದರೆ ನಮಗೆ ಇದರಲ್ಲಿ ಫೇಸ್ ಅನ್ಲಾಕ್ ಕೊಟ್ಟಿದ್ದಾರೆ, ಆ್ಯಂಡ್ ಫಿಂಗರ್ ಪ್ರಿಂಟ್ ನಮಗೆ ಕೊಟ್ಟಿದ್ದಾರೆ. ಆ್ಯಡ್ ಫಿಂಗರ್ ಪ್ರಿಂಟ್, ಜಸ್ಟ್ ಫುಲ್ ರಿಜಿಸ್ಟರ್, ಜಸ್ಟ್ ಅನ್ಲಾಕ್ ಮಾಡಿ ನೋಡುವ. ಓಕೆ ಗೈಸ್, ತುಂಬ ಫಾಸ್ಟಾಗಿ ಓಪನ್ ಆಯ್ತಿದೆ ಗೈಸ್. ಜಸ್ಟ್ ನೋಡಿ, ಜಸ್ಟ್ ಇಟ್ಟೆ ಓಪನ್ ಆಯಿತು. ಓಕೆ, ಫಾಸ್ಟ್ ಇದೆ ಗೈಸ್, ತುಂಬ ಫಾಸ್ಟ್ ಇದೆ. ಫೇಸ್ ಅನ್ಲಾಕ್ ಅಷ್ಟೇ ತುಂಬ ಫಾಸ್ಟ್ ಇರ್ತದೆ. ಓಕೆ, ಟ್ರಿಬಲ್ ಕ್ಯಾಮರಾ ಸೆಟಪ್ಪಲ್ಲಿ ಬಂದಿರೋದು ಗೈಸ್ ಇದೊಂದು 48 MP, 8 MP, 2 MP ಸೆಟಪ್ಪಲ್ಲಿ. ನೆಕ್ಸ್ಟ್ ಫ್ರಂಟಿಗೆ ಹೋದರೆ ನಮಗೆ 32 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು ವ್ಯಾಲ್ಯೂ ಫಾರ್ ಮನಿ ಅಂತೆಲ್ಲ ಹೇಳೋಂಥ ಅನ್ಸಲ್ಲ ಗೈಸ್. ತುಂಬ ಪ್ರೀಮಿಯಮ್ ಲುಕ್ಕಾಗಿ, ಒಳ್ಳೆ ಪ್ರೀಮಿಯಮ್ ಫಿನಿಶಿಂಗಾಗಿ ಮಾಡಿಕೊಟ್ಟಿದ್ದಾರೆ. ಓವರಾಲ್ ಓಕೆ, ಬಡ್ಜೆಟ್ ವೈಸ್ ಹೋದ್ರೂ ಗೇಮಿಂಗ್ ಪರ್ಫಾರ್ಮೆನ್ಸಿಗೆ ನೋಡಿದ್ರೂ ನೀವು ಒಳ್ಳೆ ಒಂದು ಗೇಮರ್ ಆದ್ರೂ ನಿಮಗೆ ಒಳ್ಳೆ ಚಾಯ್ಸ್ ಅಂತ ಹೇಳ್ತೀನಿ. ನಾನು ಸ್ವಲ್ಪ ಕ್ಯಾಮರಾ ಸ್ಯಾಂಪಲ್ಸ್ ನಿಮಗೆ ಇದೊಟ್ಟಿಗೆ ತೋರಿಸ್ತೀನಿ. ಓಕೆ ಗೈಸ್, ನಮ್ಮ ವಿವೋ ರಿವ್ಯೂ ವಿಡಿಯೋ ಅಷ್ಟೇ ಇರೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗ್ತದೆ. ಓಕೆ ಗೈಸ್, ಆಗ ನಮಗೆ ನೆಕ್ಸ್ಟ್ ಒಂದು ರಿವ್ಯೂ ವಿಡಿಯೋಲಿ ಸಿಕ್ಕುವ. ಅಂಟಿಲ್ ದೆನ್ ಬಾಯ್.